ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಇವತ್ತು ಬಂದಿದ್ದೀನಿ ಯಲ್ಲಮ್ಮನ ಗುಡ್ಡಕ್ಕೆ, ಅಂದರೆ ಸವದತ್ತಿಗೆ ಬಂದಿದ್ದೀವಿ. ಸವದತ್ತಿಲಿ ನಾವು ಸ್ಟೇ ಆಗಿದ್ವಿ. ಸವದತ್ತಿಯಿಂದ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ವಿ. ಸೊ ಸವದತ್ತಿಲಿ ಎಲ್ಲಿ ಉಳ್ಕೊಂಡಿದ್ದೀವಿ ಅಂದರೆ ಏನು ಸವದತ್ತಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಒಂದು ಅಯೋಧ್ಯ ಹೋಟೆಲ್ ಇತ್ತು. ಸೊ ಹೋಟೆಲ್ಲು ಮತ್ತು ರೂಮ್ಸ್ ಎರಡೂ ಅಲ್ಲೇ ಇತ್ತು. ಎರಡೂ ಅಲ್ಲೇ ಇದ್ದಿದ್ದರಿಂದ ಸೊ ನಮಗೆ ನಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಯೋಧ್ಯ ಹೋಟೆಲ್ ಫಿಕ್ಸ್ ಮಾಡಿದ್ವಿ. ಸೊ ಅಲ್ಲಿ ರೀಸನಬಲ್ಲು ಇತ್ತು, ಹೋಟೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಉಳ್ಕೊಂಡು ಬೇಗ ಬೇಗ ರೆಡಿಯಾಗಿ ಊಟಕ್ಕೆ ಹೋದ್ವಿ. ನಾವು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಫುಲ್ ಮೀಲ್ಸ್ ತೊಗೊಂಡಿದ್ವಿ. ಸೊ ಊಟ ಮಾಡ್ಕೊಂಡು ಬೇಗ ಊಟ ಮುಗಿಸ್ಕೊಂಡು ಮತ್ತೆ 7 ಗಂಟೆ 7:15 ಕ್ಲೋಸಿಂಗ್ ಟೈಮ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಲೇಟ್ ಆಯಿತು ಅಂತೇಳ್ಬಿಟ್ಟು ಬೇಗನೆ ರೆಡಿಯಾಗಿ ಹೊರಟ್ವಿ. ಅಲ್ಲೇ ಎದುರುಗಡೆನೇ ಆಟೋಗಳಿತ್ತು. ಸೊ ಹಾಗಾಗಿ ಆಟೋನ ಬುಕ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ಆಟೋದವ್ರು ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು, ಹೊರಗಡೆಯವರು ಅಂತ. ಸೊ ನಾವು ಅಲ್ಲೇ ಎದುರುಗಡೆನೇ ಬಸ್ಸು ಕೂಗ್ತಾಯಿದ್ರು, ಯಲ್ಲಮ್ಮನ ಗುಡ್ಡ ಅಂತ ಹೇಳ್ಬಿಟ್ಟು. ಸೊ ಬಸ್ ಹತ್ಕೊಂಡು ನಾವು ಯಲ್ಲಮ್ಮನ ಗುಡ್ಡ ರೀಚ್ ಆದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಬಿಟ್ಟು ಹೋದರು ಬಸ್ನವರು. ಸೊ ಹಂಗಾಗಿ ನಡ್ಕೊಂಡು ನಾವು ರೇಣುಕಾತಾಯಿ ಟೆಂಪಲ್ಗೆ ಹೋದ್ವಿ. ಸೊ ಅಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ದೇವ್ರನ್ನೆಲ್ಲ ಹೊತ್ಕೊಂಡು ಬರ್ತಾಯಿದ್ರು ಜೋಗಮ್ಮಗಳು. ಸೊ ಅದನ್ನೆಲ್ಲ ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಹಾಗೆ ಆಗ್ತಾನೆ ಅಂಗಡಿಗಳೆಲ್ಲ 5 ಗಂಟೆ 5:30 ಹಂಗಾಗಿತ್ತು. ಸೊ ಅವಾಗ ತಾನೇ ಎಲ್ಲರೂ ಓಪನ್ ಮಾಡ್ತಾಯಿದ್ರು ಅಂಗಡಿಗಳನ್ನೆಲ್ಲ. ಅದನ್ನೆಲ್ಲ ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತಾಯಿತ್ತು. ಸೊ ಎಲ್ಲನೂ ನೋಡ್ತಾ ಅರಿಶಿನ ಕುಂಕುಮ ಹಾಗೆ ಭಂಡಾರ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ನೋಡೋಕ್ಕೆ. ಓಪನ್ ಮಾಡ್ತಾ ಇದ್ದಿದ್ದರಿಂದ ನಾವು ಹಾಗೆ ನೋಡಿಕೊಂಡು ಕೆಳಗಡೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸ್ ಇತ್ತು ದೇವಸ್ಥಾನದ್ದು. ಸೊ ಅಲ್ಲಿ ಉಪ್ಪು ಹಾಕಬೇಕು ಅಂತ ಏನೋ ಪ್ರಥಾ ಇತ್ತು. ಹಾಗಾಗಿ ನಾನು ನಮ್ಮ ಮಮ್ಮಿ ಇಬ್ಬರೂ ಉಪ್ಪು ಹಾಕಿದ್ವಿ. ನಮ್ಮ ಮನೆ ಕಡೆಯಿಂದ ನಾನು ಹಾಕಿದೆ, ನಮ್ಮ ಮಮ್ಮಿ ಮನೆ ಕಡೆಯಿಂದ ನಮ್ಮ ಮಮ್ಮಿ ಹಾಕಿದ್ರು ಉಪ್ಪು. ಇಬ್ಬರೂ ಉಪ್ಪು ಹಾಕಿದ್ವಿ. ಒಂಥರ ಖುಷಿ ಆಯಿತು ನನಗೆ. ಒಂಥರ ಹೇಳ್ತಾರಲ್ಲ ಗುಡ್ ವೈಬ್ಸ್ ಅಂತ, ಆ ಥರ ಫೀಲ್ ಆಗ್ತಾಯಿತ್ತು. ಸೊ ಅಲ್ಲಿಂದ ಉಪ್ಪು ಹಾಕಿ ಹಾಗೆ ನಾವು ಮುಂದೆ ಹೊರಟ್ವಿ. ನಮಸ್ಕಾರ ಮಾಡಿಕೊಂಡು ಅಲ್ಲಿ ದೇವ್ರಿಗೆ ಎಲ್ಲ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಸೊ ಅಲ್ಲಿಂದ ಹೊರಟ್ವಿ ನಾವು ಯಲ್ಲಮ್ಮ ತಾಯಿ ಟೆಂಪಲ್ ಕಡೆಗೆ. ನೀವು ನೋಡ್ಬೋದು ಮುಂದೆ ಬಳೆಗಳಂತೂ ಹೇಳೋಂಗಿಲ್ಲ, ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೊಂದು ಥರ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಡಿಸೈನ್ಗಳು, ಒಂಥರ ನೋಡೋಕ್ಕೆ ಒಂಥರ. ಆ ಬಳೆಗಳು ನೋಡ್ತಾ ಇದ್ರೆ ನನಗೆ ಕಣ್ಣು ಕುಗ್ತಾಯಿತ್ತು, ಎಲ್ಲ ಬಳೆಗಳನ್ನೂ ಪರ್ಚೇಸ್ ಮಾಡಿಬಿಡಲ ಅಂತ. ಸೊ ಅಷ್ಟು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಬಳೆಗಳು ತುಂಬ ಚೆನ್ನಾಗಿತ್ತು. ಲೈನ್ಗೆ ಅಂಗಡಿಗಳಿದ್ದು. ಸೊ ಬಳೆಗಳನ್ನೆಲ್ಲ ನೋಡ್ತಾ ಹಾಗೆ ನಾವು ಮುಂದೆ ಸಾಗಿದ್ವಿ. ಸೊ ಅವತ್ತಂತೂ ತುಂಬ ಚೆನ್ನಾಗಿತ್ತು ನೇಚರೆಲ್ಲ, ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಕೆಳಗಡೆಗೆ ಬಂದ್ವಿ. ಕೆಳಗಡೆ ಎಲ್ಲ ದೇವಸ್ಥಾನದ ಹತ್ರ ದೇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಾಮಾನುಗಳ್ನ ಮಾರಾಟ ಮಾಡ್ತಾಯಿದ್ರು. ಸೊ ನಾವು ಪೂಜೆಗೆ ಏನೇನು ಸಾಮಾನುಗಳು ಬೇಕೋ ಅದನ್ನ ಪರ್ಚೇಸ್ ಮಾಡೋಕ್ಕಂತ ನಮ್ಮ ಅತ್ತೆ ಮತ್ತು ನಮ್ಮ ಮಮ್ಮಿ ಮುಂದೆ ಹೋದರು. ನಾನು ನನ್ನ ಹಸ್ಬೆಂಡು ಹಿಂದೆ ಬರ್ತಾಯಿದ್ವಿ ಆರಾಮಾಗಿ, ಬೇಬಿ ಇದ್ದಿದ್ದರಿಂದ. ಸೊ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರೂ ಸೀರೆ ಮತ್ತು ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲನೂ ಪರ್ಚೇಸ್ ಮಾಡಿದ್ರು, ಹೂವು ಹಣ್ಣು ಕಾಯಿ ಎಲ್ಲನೂ. ಸೊ ಅಲ್ಲಿಂದ ನಾವು ಹೊರಟ್ವಿ ದೇವಸ್ಥಾನದ ಒಳಗಡೆಗೆ. ಸೊ ಇದು ಎಂಟ್ರೆನ್ಸು ನೋಡ್ಬೋದು ನೀವು. ಎಂಟ್ರೆನ್ಸು ಈಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾನು ಚಿಕ್ಕವಳಿದ್ದಾಗ ಹೋದಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲೆಲ್ಲ. ನನಗೆ ತುಂಬಾ ಖುಷಿ ಆಯಿತು. ಈವ್ನಿಂಗ್ ಆಗಿದ್ದರಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಎದುರುಗಡೆ ಎಲ್ಲ ಜೋಗಮ್ಮಗಳು ದೇವ್ರನ್ನ ತೊಗೊಂಡು ಬರ್ತಾಯಿದ್ರು. ತುಂಬ ವರ್ಷನೇ ಆಗಿತ್ತು ಈ ಥರ ಎಲ್ಲ ನೋಡಿ, ನನಗೆ ಚಿಕ್ಕವಳಿದ್ದಾಗ ನೋಡಿದ್ದೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ನೋಡಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಳಗಡೆಯಿಂದ ಹೋಗಿ ಮತ್ತು ಅಲ್ಲಿ ಅರಿಶಿನ ಎಲ್ಲ ಹಾಕಬೇಕು ದೇವ್ರಿಗೆ. ಸೊ ಹಾಗೆ ಅರಿಶಿನ ಹಾಕ್ತಾ ನಾವು
ದೇವಸ್ಥಾನದೊಳಗಡೆ ಹೋದ್ವಿ. ಲೈನಲ್ಲೆಲ್ಲ ನಿಂತಿದ್ವಿ. ಒಂದು ಸ್ವಲ್ಪ ಹೊತ್ತು ಕ್ಯೂವಲ್ಲಿ ನಿಂತಿದ್ವಿ, ಇನ್ನೂ ಓಪನ್ ಆಗಿರಲಿಲ್ಲ. ಅಲ್ಲಿಂದ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಮಾಡ್ಕೊಂಬಂದು ಬಳೆ ಹಾಕ್ಸ್ಕೋಬೇಕು ಅಂತ ಇತ್ತು, ಯಾಕಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಬಳೆ ಹಾಕ್ಸ್ಕೋಬೇಕಂತ. ಸೊ ಹಾಗಾಗಿ ನಾವು ಸಾಯಂಕಾಲ ಲೇಟ್ ಆಗಿದ್ದರಿಂದ ಆ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿರೋ ಬಳೆ ಇತ್ತು. ಸೊ ಮತ್ತು ನಾವು ಅಲ್ಲಿಂದ ಹೊರಟು ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಮತ್ತೆ ಬಂದ್ವಿ ರೆಡಿಯಾಗಿ ಎಲ್ಲರೂ ಜವಳ ತೆಗ್ಸೋಕ್ಕಂತ. ಸೊ ಇದಾಗಿತ್ತು ನೆಕ್ಸ್ಟ್ ಡೇ ವಿಡಿಯೋ. ಸೊ ನಾವೆಲ್ಲರೂ, ನಾನು, ನಮ್ಮಮ್ಮ, ಅತ್ತೆ, ನನ್ನ ಹಸ್ಬೆಂಡು ಎಲ್ಲರೂ ಬೆಳಗ್ಗೆನೇ 6:30 7 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಯಲ್ಲಮ್ಮನ ಗುಡ್ಡದಲ್ಲಿದ್ವಿ. ತುಂಬಾ ಚಳಿ ಇತ್ತು ಆ್ಯಕ್ಚುಲಿ. ಸೊ ನಾವು ನೋಡ್ತಾ ಹಾಗೆ ಚಳೀಲಿ ಏನೋ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಯಲ್ಲಮ್ಮನ ಗುಡ್ಡ. ನನಗೇನು ಅಷ್ಟೊಂದು ಚಳಿ ಫೀಲ್ ಆಗ್ತಾ ಇರಲಿಲ್ಲ, ಇವ್ರಿಗೆಲ್ಲ ಚಳಿ ಆಗ್ತಾಯಿತ್ತು. ಸೊ ಆದರೂ ಇರಲಿ ಅಂತೇಳ್ಬಿಟ್ಟು ನಾನು ಅಮ್ಮಗೆ ಹೊಚ್ಕೊಂಡು ಹಾಗೆ ಕರ್ಕೊಂಡು ಬಂದೆ. ಕೋಲ್ಡ್ ಆಗಿಬಿಡುತ್ತೆ ನನ್ನ ಮಗಳಿಗೆ ಅಂತೇಳ್ಬಿಟ್ಟು. ಸೊ ಅವ್ರು ಹೇಳ್ತಾಯಿದ್ರು ವಿಡಿಯೋ ಮಾಡ್ಕೊ ಇಲ್ಲೆಲ್ಲ ಇದು ಫೋಟೋ ಹೊಡ್ಕೊ, ಮೇಯ್ನ್ ಡೋರಿಗೆ ಬರಬೇಕು ಅಂತ ಹೇಳ್ತಾಯಿದ್ರು ನನಗೆ. ಸೊ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಅವ್ರದ್ದು ಕೂಡ. ಸೊ ನಮ್ಮ ಮಮ್ಮಿ ಮತ್ತು ಅತ್ತೆ ಇಬ್ಬರೂ ಇದು ಬಂದು ಪರಶುರಾಮರ ದೇವಸ್ಥಾನ. ಸೊ ನಾವು ಜವಳ ತೆಗ್ಸೋಕ್ಕಂತ ಇಲ್ಲಿಗೆ ಬಂದಿದ್ವಿ. ಹೇಳಿದ್ರು ಪರಶುರಾಮನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಜವಳ ತೆಗಿತಾರೆ ಹೋಗಿ ಅಂತಂತಂದರು. ನಾವು ಏನು ಅಲ್ಲಿ ಹೇಳಿದರು ನಮಗೆ ಇಲ್ಲಿ ತೆಗಿಯಲ್ಲ, ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಹೋಗಿ ಅಂತ. ಸೊ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾರಿ ಇದ್ದರು. ಸೊ ಅವ್ರಿಗೆ ಹೇಳಿದ್ವಿ ಹಿಂಗೆ ನಮಗೆ ಜವಳ ತೆಗಿಸ್ಬೇಕು ಅಂತ. ಸೊ ಅವರೆಲ್ಲನೂ ಸಾಮಾನುಗಳು ತೊಗೊಂಡು ನಮ್ಮನ್ನು ದೇವಸ್ಥಾನದಲ್ಲಿ ಕೂರಿಸಿ ಅವರು ಜವಳ ತೆಗಿಯೋಕ್ಕೆ ರೆಡಿ ಮಾಡಿಕೊಂಡ್ರು. ನೋಡ್ಬೋದು ನನ್ನ ಮಗಳು ಹೇಗೆ ಕೂತಿದ್ದಾಳೆ ಜವಳ ತೆಗಿಯುವಾಗ. ಸೊ ಎಲ್ಲನೂ ಅವ್ರ ಜೊತೆ ಮಾತಾಡಿ ನಾವು ಜವಳಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ರೆಡಿ ಮಾಡಿಕೊಂಡು ಅಲ್ಲಿಂದ ಅವರು ಒಂದು 5 ಕೂದಲನ್ನು ತೆಗಿತಾರೆ ಅಷ್ಟೇ, ಪೂರ್ತಿ ತೆಗಿಯಲ್ಲ. ಸೊ ದೇವ್ರ ಹೆಸರಲ್ಲಿ ಪೂಜೆ ಮಾಡಿ ಸೊ ನನ್ನ ಮಗಳಿಗೆ ಒಂದು 5 ಕೂದಲನ್ನ ತೆಗೆದ್ರು ಅವರು ಅಷ್ಟೇ. ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅವಳು ಏನೋ ತಿನ್ನಿಸ್ತಾರಂತ ಅಂದ್ಕೊಂಡಿದ್ಲು, ಏನೋ ಗೊತ್ತಿಲ್ಲ. ಫುಲ್ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಕೂತಿದ್ಲು ಪಾಪ. ಬಟ್ ಏನೂ ಕಿರಿಕಿರಿ ಮಾಡಲಿಲ್ಲ ನಮಗೆ, ಸೈಲೆಂಟಾಗಿ ಕೂತಿದ್ಲು ಅವ್ರು ನೋಡ್ತಾ. ಅವಳು ಏನು ಅಂದ್ಕೊಂಡಿದ್ಲೋ ಗೊತ್ತಿಲ್ಲ, ಏನು ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರಪ್ಪ ಇವರು ಅಂತ ಅಂದ್ಕೊಂಡಿದ್ಲು ಏನೋ. ಪಾಪ ಸೈಲೆಂಟಾಗಿ ಕೂತಿತ್ತು, ಏನೂ ತೊಂದರೆ ಕೊಡಲಿಲ್ಲ. ಸೈಲೆಂಟಾಗಿ ಕೂತ್ಕೊಂಡು ಎಲ್ಲನೂ ಮಾಡಿಸ್ಕೊಂಡ್ಳು. ನನಗೆ ಭಯ ಆಗಿಬಿಟ್ಟಿತ್ತು, ಎಲ್ಲಿ ಕೂದಲು ಕಟ್ ಮಾಡುವಾಗ ಕೈ ಏನಾದರೂ ಮಿಡಲ್ ಹಾಕಿಬಿಡ್ತಾಳೇನೋ ಅಂತ. ಸೊ ಹಾಗೇನೂ ಮಾಡಲಿಲ್ಲ. ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಎಲ್ಲರೂ ನೋಡ್ವಿ ನಗಾಡ್ತಾಯಿದ್ರು ಅವಳು ಆಡೋದು ನೋಡಿಬಿಟ್ಟು. ಪೂಜಾರಿನೇ ನೋಡ್ತಾಯಿದ್ಲು ಗುರ್ಗುಟ್ಕೊಂಡು, ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಇಲ್ಲಿ ಕಲ್ಚರೇ ಒಂಥರ ಡಿಫ್ರೆಂಟ್ ಇದೆ ನಾರ್ತ್ ಕರ್ನಾಟಕದ್ದು. ಸೌದೆ ಒಂಥರ ಚೇಂಜ್ ಇದೆ. ಸೊ ನಾನು ಬೆಳೆದಿರೋದೆಲ್ಲ ಮೈಸೂರಲ್ಲಾಗಿರೋದ್ರಿಂದ ಸೊ ಮೈಸೂರು ಕಲ್ಚರೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನಾರ್ತ್ ಕರ್ನಾಟಕದ್ದು ಗೊತ್ತಿಲ್ಲ ಅಂತಲ್ಲ, ನಾರ್ತ್ ಕರ್ನಾಟಕದ್ದು ಚೆನ್ನಾಗೇ ಗೊತ್ತು. ಆದರೆ ಈಗ ನಾನು ಮದುವೆ ಆದಮೇಲೆ ಇದೆಲ್ಲ ಹೊಸ್ತು ಅಷ್ಟೇ. ಅಲ್ಲಿಂದ ನಾವು ಕೊನೆಗೆ ಬೇಗನೆ ಹೊರಟು ಬಸ್ ಹಿಡಿದು ಸೊ ಅಲ್ಲಿಂದ ಹುಬ್ಳಿಗೆ ಹೊರಟ್ವಿ ಬಸ್ಸಲ್ಲಿ ಹೋಗಿದ್ದರಿಂದ. ಆಮೇಲೆ ಕೊನೆಗೆ ತುಂಬ ಲೇಟಾಗಿತ್ತು. ಜಸ್ಟ್ 5 ಮಿನಿಟ್ಸಲ್ಲಿ ಮೈಸೂರು ಟ್ರೈನು ಕೂಡ ಬರೋದ್ರಲ್ಲಿತ್ತು. ಸೊ ಅಷ್ಟೊತ್ತಿಗೆ ಮಮ್ಮಿಗೆ ಟ್ರೈನ್ ಟಿಕೆಟ್ ತೆಗೆಸಿ ಮಮ್ಮಿಗೆ ಹತ್ತಿಸಿ ಕಳಿಸಿದ್ವಿ. ಅಲ್ಲಿಂದ ನಮ್ಮ ಅತ್ತೆನೂ ನೆಕ್ಸ್ಟು ನಮ್ಮ ಅತ್ತೆದು ಟ್ರೈನ್ ಇತ್ತು ಬೆಂಗಳೂರಿಗೆ. ಸೊ ಅವ್ರನ್ನೂ ಬೆಂಗಳೂರಿಗೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.